ಹಲೋ ಫ್ರೆಂಡ್ಸ್, ಸೋಮಶೇಖರ್ ಫ್ರಮ್ ಬ್ಯಾಂಗ್ಳೂರ್ ಪ್ರಾಪರ್ಟಿ ಬಸ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಪ್ರಾಪರ್ಟಿ ಇದು ಅಂಜನಾಪುರ 8th ಬ್ಲಾಕ್ನಲ್ಲಿರುವಂತಹ BDA ಪ್ರಾಪರ್ಟಿ ಆಗಿರುತ್ತದೆ. ಇದು 20/30ನಲ್ಲಿ ಕಟ್ಟಲಾಗಿದೆ. G+3 ಫ್ಲೋರನ್ನು ಒಳಗೊಂಡಿರುತ್ತದೆ. ಎಲಿವೇಶನ್ ಎಲ್ಲ ತುಂಬ ಚೆನ್ನಾಗಿದೆ, ನೋಡ್ಬೋದು. ಈ ಪ್ರಾಪರ್ಟಿಗೆ ಓನ್ ಬೋರ್ವೆಲ್ ಮತ್ತು ಕಾವೇರಿ ವಾಟರ್ ಪ್ರೊವಿಷನ್ ಕೂಡ ಇರುತ್ತದೆ, ನೋಡ್ಬೋದು. ಫುಲ್ಲಿ ಕವರ್ಡ್ ಗೇಟ್ ಮಾಡಲಾಗಿದೆ. ಎಲಿವೇಶನ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. MS ಗೇಟ್ ಮತ್ತು CNC ಕಟಿಂಗ್ ಮಾಡಿ ಗೇಟ್ ಮಾಡಲಾಗಿದೆ. 2 ಕಾರ್ ಪಾರ್ಕಿಂಗ್ ಮತ್ತು 2 ವೀಲರ್ಸ್ಗೆ ಪಾರ್ಕ್ ಮಾಡೋಷ್ಟು ಜಾಗ ಸ್ಪೇಸಿಯಸ್ ಆಗಿದೆ. ಗ್ಯಾಸ್ ಸಿಲಿಂಡರ್ಗೆ ಪ್ರೊವಿಷನ್ ಮಾಡಲಾಗಿದೆ. ಫುಲ್ಲಿ ಕವರ್ಡ್ ಗೇಟು. 20/30 ಡೈಮೆನ್ಷನ್ ಇರುತ್ತೆ. ಬನ್ನಿ ಫಸ್ಟ್ ಫ್ಲೋರ್ ಹೋಗೋಣ. G+3 ಟ್ರಿಪ್ಲೆಕ್ಸ್ ಹೌಸ್ ಆಗಿರುತ್ತದೆ. 4 ಬೆಡ್ರೂಮ್ ಮನೆ, 3 ಬೆಡ್ರೂಮ್, 1 ಅಡಿಷನಲ್ ರೂಮ್ ಮಾಡಲಾಗಿದೆ. ಇದು ಫಸ್ಟ್ ಫ್ಲೋರ್ ಮೇನ್ ಡೋರ್ ಎಂಟ್ರೆನ್ಸ್, ನೋಡ್ಬೋದು. ಫಾಲ್ ಸೀಲಿಂಗ್ ಕೂಡ ಮಾಡಲಾಗಿದೆ. ಈ ಮನೆಗೆ ಕಂಪ್ಲೀಟ್ ಟೀಕ್ ವುಡ್ಡಲ್ಲಿ ಮಾಡಲಾಗಿದೆ. ಟೀಕ್ ವುಡ್ ಡೋರ್ಸ್ ಮತ್ತು ವಿಂಡೋಸ್ ಮಾಡಲಾಗಿದೆ. ಫಾಲ್ ಸೀಲಿಂಗ್ ಮತ್ತು ಬಾಲ್ಕನಿ, SS ರೇಲಿಂಗ್ ಮತ್ತು ಟಫನ್ ಗ್ಲಾಸ್ ಯೂಸ್ ಮಾಡಲಾಗಿದೆ. ಮನೆ ಒಳಗಡೆ ಎಂಟರ್ ಆಗೋಣ. ಇದು ಲಿವಿಂಗ್ ಹಾಲ್. ಮಿರರ್ ವರ್ಕ್ ಎಲ್ಲ ಮಾಡಲಾಗಿದೆ. TV ಕ್ಯಾಬಿನೆಟ್ ಮತ್ತು ಫಾಲ್ ಸೀಲಿಂಗ್ ಕೂಡ ಮಾಡಲಾಗಿದೆ. ಈ ಫ್ಲೋರಲ್ಲಿ ಹಾಲ್, ಕಿಚನ್, ಪೂಜಾ ಮತ್ತು ಒಂದು ಕಾಮನ್ ವಾಶ್ರೂಮ್ ಇರುತ್ತದೆ, ನೋಡ್ಬೋದು. ಲೈಟಿಂಗ್ಸ್ ಎಲ್ಲ, ಕಿಚನ್ ಪಾರ್ಟೇಷನ್, ಸ್ಮಾರ್ಟ್ ಕಿಚನ್ ಪ್ರಾವಿಷನ್ ಮಾಡಲಾಗಿದೆ. ಸ್ಟೋರೇಜ್ ಪ್ಲೇಸಸ್, ಈ ಮನೆಗೆ CC ಕ್ಯಾಮ್ರಾ ಕೂಡ ಪ್ರೊವೈಡ್ ಮಾಡಲಾಗಿದೆ. ಇದು ಪೂಜಾ ರೂಮ್. ಪೂಜಾ ರೂಮ್ ತುಂಬ ಚೆನ್ನಾಗಿರುತ್ತದೆ. ಗ್ರನೈಟ್ ಫ್ಲೋರಿಂಗ್ ಮಾಡಲಾಗಿದೆ. ಎಲ್ಲ ಫ್ಯಾನ್ಸಿ ಲೈಟ್ನ ಪ್ರೊವೈಡ್ ಮಾಡಲಾಗಿದೆ. ಇಲ್ಲಿ ಒಂದು ಕಾಮನ್ ವಾಶ್ರೂಮ್ ಕೂಡ ಇದೆ. ಹ್ಯಾಂಡ್ ವಾಶ್ ಮತ್ತು ಕಾಮನ್ ವಾಶ್ರೂಮ್. ನೋಡ್ಬೋದು, ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಯೂಸ್ ಮಾಡಲಾಗಿದೆ. ಓನ್ಲಿ ಕಮಾಡ್ ಫಿಕ್ಸಿಂಗ್ ಪೆಂಡಿಂಗ್ ಇರುತ್ತದೆ. ನೋಡ್ಬೋದು, ಟೋಟಲ್ ಮನೆಗೆ ಇಂಟೀರಿಯರ್ ವರ್ಕ್ ಮತ್ತು ಫಾಲ್ ಸೀಲಿಂಗ್ ಎಲ್ಲ ಮಾಡಲಾಗಿದೆ. ಬನ್ನಿ ಇವಾಗ ಮೇಲೆ ಹೋಗೋಣ ಸೆಕೆಂಡ್ ಫ್ಲೋರ್ಗೆ. ಸೆಕೆಂಡ್ ಫ್ಲೋರ್ನಲ್ಲಿ 2 ಬೆಡ್ರೂಮ್ಸ್ ಇರುತ್ತೆ. ಸ್ಟೆಪ್ಸು, ಕಾಮನ್ ಏರಿಯಾಗೆಲ್ಲ ಗ್ರನೈಟ್ ಯೂಸ್ ಮಾಡಲಾಗಿದೆ. ಬೆಡ್ರೂಮ್ಗೆ ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಲಾಗಿದೆ. ಇದು ಸೆಕೆಂಡ್ ಫ್ಲೋರ್. ನೋಡ್ಬೋದು, ಇಲ್ಲಿ ಕೂಡ ಫಾಲ್ ಸೀಲಿಂಗ್ ಮಾಡಲಾಗಿದೆ. ಇದು ಫಸ್ಟ್ ಬೆಡ್ರೂಮ್ ಆಗಿರ್ತದೆ. ಬೆಡ್ರೂಮ್ಗೆ ಗ್ಲಾಸ್ ಡೋರ್ ಮತ್ತು ಕರ್ಟನ್ಗೆ ಕ್ಲೋಸಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಕಾರ್ಟ್ಸ್ ನೋಡ್ಬೋದು, ಕಾಟ್ ಮತ್ತು ಹೆಡ್ ರೆಸ್ಟ್ ಕೂಡ ಮಾಡಲಾಗಿದೆ.
ವಾರ್ಡ್ರೋಬ್ಸ್, ಇದು ಟಿ ವಿ ಕ್ಯಾಬಿನೆಟ್. ಎಲ್ಲ ಬೆಡ್ರೂಮ್ಗಳಿಗೂ ಟಿ ವಿ ಕ್ಯಾಬಿನೆಟ್ ಪ್ರೊವೈಡ್ ಮಾಡಲಾಗಿದೆ. ಇದು ಒಂದು ಬಾಲ್ಕನಿ, ಬೆಡ್ರೂಮ್ಗೆ ಅಟ್ಯಾಚ್ ಆಗಿರುವಂತಹ ಬಾಲ್ಕನಿ. ಫುಲ್ ಟೈಲ್ಸ್ ವಾಲ್ ಕ್ಲಾಡಿಂಗ್ ಮಾಡಲಾಗಿದೆ. ಇದು ಅಟ್ಯಾಚ್ ವಾಶ್ರೂಮ್. ಎಲ್ಲ ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಲಾಗಿದೆ ಮತ್ತು ಜಾಗ್ವಾರ್ ಫಿಟ್ಟಿಂಗ್ಸ್ ಯೂಸ್ ಮಾಡಲಾಗಿದೆ. ತುಂಬ ಗ್ರ್ಯಾಂಡ್ ಆಗಿದೆ ಇಂಟೀರಿಯರ್ ವರ್ಕ್ ಎಲ್ಲ. ಬನ್ನಿ ಇವಾಗ ಸೆಕೆಂಡ್ ಬೆಡ್ರೂಮ್ ನೋಡೋಣ. ಇದು ಸೆಕೆಂಡ್ ಬೆಡ್ರೂಮ್. ಇದು ಟಿ ವಿ ಕ್ಯಾಬಿನೆಟ್ ಆಗಿರುತ್ತೆ. ವಿಂಡೋಸ್, ವಾರ್ಡ್ರೋಬ್, ನೋಡ್ಬೋದು. ಕಾಟ್ ಮತ್ತು ಹೆಡ್ ರೆಸ್ಟ್ ಕೂಡ ಪ್ರೊವೈಡ್ ಮಾಡಲಾಗಿದೆ. ಸೈಡ್ ಟೇಬಲ್ಸ್ ಎಲ್ಲ ಮಾಡಲಾಗಿದೆ ಮತ್ತು POP ಫಾಲ್ ಸೀಲಿಂಗ್. ಇದು ಟಿ ವಿ ಕ್ಯಾಬಿನೆಟ್. ಪಕ್ಕದಲ್ಲೇ ವಾಶ್ರೂಮ್. ಇದು ಅಟ್ಯಾಚ್ ವಾಶ್ರೂಮ್. ಸ್ಪೇಸಿಯಸ್ ಆಗಿರುವಂತಹ ವಾಶ್ರೂಮ್ ಆಗಿರುತ್ತೆ. ಪ್ರೀಮಿಯಂ ಬ್ರ್ಯಾಂಡಲ್ಲಿ ಮನೆಯನ್ನು ಕಟ್ಟಲಾಗಿದೆ. ಬನ್ನಿ ಇವಾಗ ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ. ಥರ್ಡ್ ಫ್ಲೋರ್ಗೆ ಕೂಡ 2 ರೂಮ್ ಇರುತ್ತದೆ. ಒಂದು ಬೆಡ್ರೂಮ್, ಇನ್ನೊಂದು ಅಡಿಷನಲ್ ರೂಮ್ನನ್ನು ಮಾಡಲಾಗಿದೆ. ಆಪ್ಷನಲ್ ಏನು ಬೇಕಾದರೂ ಜಿಮ್, ಹೋಮ್ ಥಿಯೇಟರ್, ಇಲ್ಲ ಬೆಡ್ರೂಮ್, ಪಾರ್ಟಿ ಹಾಲ್, ಈ ರೀತಿ ಯಾವುದಾದ್ರೂ ಕನ್ವರ್ಟ್ ಮಾಡ್ಕೊಳ್ಬೋದು. ಇದು ಎಂಟ್ರೆನ್ಸ್. ಇದು ಥರ್ಡ್ ಬೆಡ್ರೂಮ್. ಕ್ಯಾಬಿನೆಟ್. ಎಲ್ಲ ರೂಮ್ಗೂ ವಾರ್ಡ್ರೋಬ್ ಪ್ರೊವಿಷನ್ ಮಾಡಲಾಗಿದೆ. ಫಾಲ್ ಸೀಲಿಂಗ್, ಕಾಟ್ ಮತ್ತು ಹೆಡ್ ರೆಸ್ಟ್, ಸೈಡ್ ಟೇಬಲ್ಸ್. ಇದು ಈ ರೂಮ್ನ ಅಟ್ಯಾಚ್ ವಾಶ್ರೂಮ್. ತುಂಬ ಲಕ್ಸುರಿ ಆಗಿರುವಂಥ ಬಿಲ್ಡಿಂಗ್ ಆಗಿರುತ್ತದೆ. ಬನ್ನಿ ನೆಕ್ಸ್ಟ್ ಫೋರ್ತ್ ರೂಮ್ ನೋಡೋಣ. ಇದು ಬೆಡ್ರೂಮ್ ಆಗಿ ಕನ್ವರ್ಟ್ ಮಾಡ್ಕೋಬೋದು, ಇಲ್ಲ ಮಲ್ಟಿಪರ್ಪಸ್ ಬೇರೆ ಆಗಿ ನಾವು ಕನ್ವರ್ಟ್ ಮಾಡ್ಕೋಬೋದು. ಬೇರೆ ಏನು ಯೂಸ್ಗಾದ್ರೂ ಇದಕ್ಕೆಲ್ಲ ಫುಲ್ ವಾಲ್ಗೆ ವಾಲ್ ಪೇಪರ್ ಮಾಡಲಾಗಿದೆ. ನೋಡ್ಬೋದು. ಫಾಲ್ ಸೀಲಿಂಗ್, ಫುಲ್ ವಾಲ್ ಪೇಪರ್ ಅಳವಡಿಸಲಾಗಿದೆ. ಬನ್ನಿ ಈಗ ನೆಕ್ಸ್ಟ್ ಟೆರೆಸ್ಗೆ ಹೋಗೋಣ. ಒಂದು ಸ್ಕೈಲೈಟ್ ಕೂಡ ಇರುತ್ತದೆ ಮತ್ತು ಒಂದು ಸ್ಯಾಂಡಿಲರ್ ಲೈಟ್ ಕೂಡ ಹಾಕಿದ್ದಾರೆ. ನೋಡ್ಬೋದು, ಸ್ಕೈಲೈಟ್ಗೆ ಸ್ಯಾಂಡಿಲರ್ ಲೈಟನ್ನು ಹಾಕಿದ್ದಾರೆ.
ಇದು ಸೇಫ್ಟಿ ಡೋರ್. ನೋಡ್ಬೋದು, ಇದು BDA ಪ್ರಾಪರ್ಟಿ ಆಗಿರ್ತದೆ. 20/30 ಕಟ್ಟಲಾಗಿದೆ. ಓನ್ ಬೋರ್ವೆಲ್ ಕೂಡ ಇರುತ್ತದೆ. ನೋಡ್ಬೋದು ನೀವು, ತುಂಬ ಚೆನ್ನಾಗಿದೆ ಮನೆ. ಈ ಮನೆ ಇಷ್ಟ ಆಗಿದ್ದರೆ ಕೆಳಗೆ ಕೊಟ್ಟಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.